ವೆಲ್ಕಮ್ ಬ್ಯಾಕ್. ಉಳಿದ ಸುದ್ದಿಗಳನ್ನ ಒಂದೊಂದೇ ನೋಡ್ತಾ ಹೋಗೋಣ. ರಾಜ್ಯದಲ್ಲಿ ಚುನಾವಣಾ ಕಾವು ಜೋರಾಗಿದ್ದು ಜೆಡಿಎಸ್ ಚುನಾವಣೆಗೆ ಸಕಲ ಸಿದ್ಧತೆಯನ್ನು ನಡೆಸ್ತಾ ಇದೆ. ಜೆಡಿಎಸ್ ವರಿಷ್ಠ ದೇವೇಗೌಡರು ಇಂದಿನಿಂದ ಚುನಾವಣಾ ಅಖಾಡಕ್ಕಿಳಿದಿದ್ದಾರೆ. ಶಿರಾ ವೇದಿಕೆ ಕಾರ್ಯಕ್ರಮದಲ್ಲಿ ದೇವೇಗೌಡರಿಗೆ ಕಾಡುಗೊಲ್ಲ ಸಮುದಾಯದವರಿಗೆ ಕುರಿಮರಿ ಗಿಫ್ಟ್ ನೀಡಿದ್ರು. ಆಗ ಅಭಿಮಾನಿಗಳು ದೇವೇಗೌಡರ ಹೆಗಲ ಮೇಲೆ ಕುರಿ ಹೊರಿಸಿದ್ರು. ಶಾಸಕ ಅಮೃತ್ ದೇಸಾಯಿ, ಹೋರಾಟಗಾರ ಬಸವರಾಜ ಕೊರವರ್ ಮಧ್ಯೆ ಪ್ರಹ್ಲಾದ್ ಜೋಶಿ ನಡೆಸಿದ್ದ ಸಂಧಾನ ಯಶಸ್ವಿಯಾಗಿದೆ. ಸಂಧಾನದ ಬಳಿಕ ಮಾತನಾಡಿದ ಜೋಶಿ, ಕೊರವರ್ ಈಗ ನಾಮಪತ್ರ ಹಿಂಪಡೆಯುತ್ತಾರೆ. ಅವರು ಅಮೃತ ದೇಸಾಯಿ ಅವರನ್ನ ಬೆಂಬಲಿಸಲಿದ್ದಾರೆ ಎಂದರು. ಭಾರತೀಯ ಜನತಾ ಪಾರ್ಟಿಯ ಅಭ್ಯರ್ಥಿ ಅಮೃತ್ ದೇಸಾಯಿ ಅವರಿಗೆ ಬೆಂಬಲಿಸಿ ಇವತ್ತು ಅವರು ಪಕ್ಷೇತರರಾಗಿ ಏನು ಸ್ಪರ್ಧೆ ಮಾಡಿದ್ರು ಅದನ್ನು ಹಿಂತೆಗಿತಾ ಇದ್ದಾರೆ. ಅವರಿಗೆ ಪಾರ್ಟಿ ಪರವಾಗಿ ಅಮೃತ್ ದೇಸಾಯಿ ಅವರ ಪರವಾಗಿ ನಾನು ಕೃತಜ್ಞತೆಯನ್ನು ಹೇಳ್ತೇನೆ. ಅವರು ಅಮೃತ್ ದೇಸಾಯಿ ಅವರಿಗೆ ಬೆಂಬಲ. ಅಮಿತ್ ಶಾ ಹುಬ್ಬಳ್ಳಿಗೆ ಬರೋ ದಿನವೇ ಬಿಜೆಪಿಗೆ ಶಾಕ್ ಎದುರಾಗಿದೆ. ಬಿಜೆಪಿ ಬಂಡಾಯ ಅಭ್ಯರ್ಥಿಯಾಗಿ ಕಣಕ್ಕಿಳಿದಿದ್ದ ತವನಪ್ಪ ಅಷ್ಟಗಿ ಇಂದು ನಾಮಪತ್ರ ವಾಪಸ್ ಪಡೆಯಲಿದ್ದಾರೆ. ಧಾರವಾಡ ಗ್ರಾಮೀಣ ಕ್ಷೇತ್ರದಿಂದ ನಾಮಪತ್ರ ಸಲ್ಲಿಸಿದ್ದ ತವನಪ್ಪ ಈಗಾಗಲೇ ಕಾಂಗ್ರೆಸ್ ಸೇರ್ಪಡೆಯಾಗಿದ್ದು ವಿನಯ್ ಕುಲಕರ್ಣಿಗೆ ಬೆಂಬಲಿಸುವುದಾಗಿ ಅಧಿಕೃತ ಘೋಷಣೆ ಮಾಡಿದ್ದಾರೆ. ನೋಡ್ರಿ, ನಾನು ಅದನ್ನ ಹೇಳಿದೆ, ಒಂದು ವಿಶ್ವಾಸವಿಟ್ಟು ಅಲ್ಲಿ ಹೋದಿವಿ, ಅಲ್ಲಿ ಸಾಮಾಜಿಕ ನ್ಯಾಯ ನಮಗೆ ಸಿಗಲಿಲ್ಲ ಅನ್ನೋದು ಒಂದೇ ಒಂದು ಉದ್ದೇಶಲಿಂತ ಮತ್ತು ಕಾರ್ಯಕರ್ತರಿಗೆ ಸಿಗುವಂಥ ಗೌರವ ಅಲ್ಲಿ ಸಿಗಲಿಲ್ಲ. ಹೀಗಾಗಿ ನಾನು ಇವತ್ತು ಪಾರ್ಟಿಯನ್ನು ಬಿಟ್ಟು ಇವತ್ತು ನಾನು ಸಾಮಾಜಿಕ ನ್ಯಾಯ ಮತ್ತು ಕಾರ್ಯಕರ್ತರಿಗೆ ಒಂದು ಗೌರವ ಸಿಗ್ತೈತೆ ಅಂತಕ್ಕಂಥ ಒಂದು ವಿಶ್ವಾಸದಿಂದ ಇವತ್ತು ಕಾಂಗ್ರೆಸ್ ಪಕ್ಷವನ್ನು ಸನ್ಮಾನ್ಯ ಸತೀಶ್ ಜಾರಕಿಹೊಳಿ ಅವರ ಒಂದು ನಾಯಕತ್ವದೊಳಗೆ ಕಾಂಗ್ರೆಸ್ ಪಕ್ಷವನ್ನು ಸೇರ್ಪಡೆಯನ್ನಾಗ್ತಾಯಿದೆ. ಏನಿಲ್ಲ, ಶಾಸಕ ಅಖಂಡ ಶ್ರೀನಿವಾಸ್ ಮೂರ್ತಿಗೆ ಕಾಂಗ್ರೆಸ್ ಟಿಕೆಟ್ ನಿರಾಕರಿಸಿತ್ತು. ಆದ್ದರಿಂದ ಅಖಂಡ ಶ್ರೀನಿವಾಸ್ ಮೂರ್ತಿ ಬಿಎಸ್ಪಿಯಿಂದ ಕಣಕ್ಕಿಳಿಯುತ್ತಿದ್ದಾರೆ. ಬಿಎಸ್ಪಿ ಚಿಹ್ನೆಯಡಿ ಸ್ಪರ್ಧೆ ಮಾಡಿದರೆ ಜನರಿಗೆ ಸುಲಭವಾಗಿ ಆನೆ ಚಿಹ್ನೆ ಗೊತ್ತಾಗಲಿದೆ. ದಲಿತ ಅಲ್ಪಸಂಖ್ಯಾತ ಮತ ಪಡೆಯಲು ಸುಲಭವಾಗುತ್ತೆ ಅಂತ ಅಖಂಡ ಈ ತಂತ್ರವನ್ನ ಹೆಣೆದಿದ್ದಾರೆ. ಗಂಗಾಂಬಿಕೆ ಮಲ್ಲಿಕಾರ್ಜುನ್ ನಾಮಪತ್ರ ವಾಪಸ್ ಪಡೆಯಲು ಕಾಂಗ್ರೆಸ್ ನಾಯಕರು ನಾನಾ ಸರ್ಕಸ್ ಮಾಡುತ್ತಿದ್ದಾರೆ. ಗಂಗಾಂಬಿಕೆ ಕಚೇರಿಗೆ ಆಗಮಿಸಿದ ಕೈ ಅಭ್ಯರ್ಥಿ ಆರ್ವಿ ದೇವರಾಜ್ ನಾಮಪತ್ರ ವಾಪಸ್ ಪಡೆಯುವಂತೆ ಮನವಿ ಮಾಡಿದರು. ಬಳಿಕ ಗಂಗಾಂಬಿಕೆ ಮಲ್ಲಿಕಾರ್ಜುನ್ ಕಚೇರಿಗೆ ಆಗಮಿಸಿದ ಎಐಸಿಸಿ ಕಾರ್ಯದರ್ಶಿ ಅಭಿಷೇಕ್ ದತ್ ಗಂಗಾಂಬಿಕೆ ಅವರನ್ನ ಮನವೊಲಿಸಿದರು. ಗಂಗಾಂಬಿಕೆ ನಾಮಿನೇಷನ್ ವಾಪಸ್ ಪಡೆಯಲು ನಿರ್ಧರಿಸಿದ್ದಾರೆ. ಅವರು ಮಾತಾಡಿದ್ದಾರೆ. ನಮ್ಮ ಕೇರಳ ರಮೇಶ್ ನಿತಲ್ ಅವರು, ಸುರ್ಜೇವಾಲ ಅವರು, ಎಂ ಬಿ ಪಾಟೀಲ್ ಅವರು, ರಾಮಲಿಂಗರೆಡ್ಡಿ ಸಾಹೇಬರು ಮತ್ತು ಡಿ ಕೆ ಶಿವಕುಮಾರ್ ಅವರು ನಮ್ಮ ಮನೆಯವರ ಹತ್ರ ಮಾತಾಡಿದ್ದಾರೆ. ಈಗೆಲ್ಲರೂ ಒತ್ತಾಯದ ಮೇರೆಗೆ ನಮ್ಮ ಇಬ್ಬರು ಸ್ವಾಮೀಜಿಗಳೇಂದರೆ ಸಿದ್ಧಗಂಗಾ ಶ್ರೀಗಳು ಮತ್ತು ಸುತ್ತೂರು ಶ್ರೀಗಳು ಎಲ್ಲರೂ. ಇನ್ನೊಂದು ಕಡೆ ಪಕ್ಷೇತರರಾಗಿ ನಾಮಿನೇಷನ್ ಮಾಡಿದ್ದ ಕೆಜಿಎಫ್ ಬಾಬುರನ್ನು ಕೈ ನಾಯಕರು ಮನವೊಲಿಸಿದ್ದಾರೆ. ಕೆಜಿಎಫ್ ಬಾಬು ತಮ್ಮ ನಾಮಿನೇಷನ್ ವಾಪಸ್ ಪಡೆದಿದ್ದಾರೆ. ಅರಕಲಗೂಡು ಕಾಂಗ್ರೆಸ್ ಭುಗಿಲೆದ್ದಿದ್ದ ಅಸಮಾಧಾನಕ್ಕೆ ಟ್ವಿಸ್ಟ್ ಸಿಕ್ಕಿದೆ. ಸ್ವತಂತ್ರ ಅಭ್ಯರ್ಥಿಯಾಗಿ ಸ್ಪರ್ಧಿಸುವುದಾಗಿ ಎಂಟಿ ಕೃಷ್ಣೇಗೌಡ ಘೋಷಣೆಯನ್ನ ಮಾಡಿದ್ದಾರೆ. ಸಾವಿರಾರು ಜನರನ್ನ ಸೇರಿಸಿ ಅರಕಲಗೂಡು ಪಟ್ಟಣದಲ್ಲಿ ಕೃಷ್ಣೇಗೌಡ ಶಕ್ತಿ ಪ್ರದರ್ಶನವನ್ನ ಮಾಡಿದ್ದಾರೆ. ಡಿಕೆ ಶಿವಕುಮಾರ್ ಮತ್ತು ಡಿಕೆ ಸುರೇಶ್ ಬಗ್ಗೆ ನೇರ ವಾಗ್ದಾಳಿಯನ್ನು ಕೂಡ ನಡೆಸಿದ್ರು. ಸಹೋದರರು ಕಾಂಗ್ರೆಸ್ ಟಿಕೆಟ್ ಮಾರಾಟ ಮಾಡಿಕೊಂಡಿದ್ದಾರೆ ಎಂದು ಗಂಭೀರ ಆರೋಪವನ್ನ ಮಾಡಿದ್ದಾರೆ. ಡಿಕೆ ಶಿವಕುಮಾರ್ ಕರೆ ಮಾಡಿ ನಾಮಪತ್ರ ಹಿಂಪಡೆಯುವಂತೆ ಕೇಳಿದ ಬೆನ್ನಲ್ಲೇ ಮಾಜಿ ಶಾಸಕಿ ಶಾರದಾ ಶೆಟ್ಟಿ ನಾಮಿನೇಷನ್ ವಾಪಸ್ ಪಡೆದಿದ್ದಾರೆ. ಅಲ್ಲದೆ ರಾಜಕೀಯದಿಂದ ನಿವೃತ್ತಿ ಪಡೆದಿದ್ದಾರೆ. ನನಗೆ ಎಂಎಲ್ಸಿ ಅಥವಾ ನಿಗಮ ಮಂಡಳಿ ಅಧ್ಯಕ್ಷ ಹುದ್ದೆ ಕೊಡುವುದಾಗಿ ಭರವಸೆ ಕೊಟ್ಟರು. ಆದರೆ ನಾನು ರಾಜಕೀಯ ನಿವೃತ್ತಿ ಪಡೆಯಲು ಬಯಸಿದ್ದೇನೆ ಅಂತ ಮಾಜಿ ಶಾಸಕಿ ಶಾರದಾ ಶೆಟ್ಟಿ ಹೇಳಿಕೆ ಕೊಟ್ಟರು. ನಾಮಿನೇಷನ್ ಕೂಡ ನಾನು ವಾಪಸ್ ತಗೊಳ್ತಾ ಇದ್ದೇನೆ. ಹಾಗೆ ಸದ್ಯದ ಮಟ್ಟಿಗೆ ರಾಜಕೀಯ ಕ್ಷೇತ್ರದಿಂದ ದೂರ ಇರ್ತೇನೆ ಅಂತ ಹೇಳಲಿಕ್ಕೆ. ಇನ್ನು ಮಂಡ್ಯದ ಕೆಆರ್ಪೇಟೆಯಲ್ಲಿ ನಾಗಸಾಧು ಒಬ್ಬರು ಕಾಂಗ್ರೆಸ್ ಅಭ್ಯರ್ಥಿಗೆ ಭವಿಷ್ಯವನ್ನ ಹೇಳಿದ್ದಾರೆ. ಕೆಆರ್ಪೇಟೆಯ ಕಾಂಗ್ರೆಸ್ ಅಭ್ಯರ್ಥಿ ದೇವರಾಜು ಗೆಲ್ಲೋದು ಪಕ್ಕ ಅಂತ ನಾಗಸಾಧು ಭವಿಷ್ಯ ನುಡಿದಿದ್ದಾರೆ. ಹಿಮಾಲಯದಿಂದ ಬಂದಿದ್ದ ನಾಗಸಾಧುವನ್ನ ಅಭ್ಯರ್ಥಿ ದೇವರಾಜು ಭೇಟಿ ಮಾಡಿ ಆಶೀರ್ವಾದವನ್ನ ಪಡೆದ್ರು. ದೇವರಾಜು ಮುಖ ನೋಡ್ತಿದ್ದಂತೆಯೇ ನಿನಗೆ ಶಾಸಕನಾಗುವ ಯೋಗವಿದೆ ಅಂತ ನಾಗಸಾಧು ಹರಸಿ ಮುನ್ನಡೆದಿದ್ದಾರೆ. ಚಿತ್ರದುರ್ಗ ಜೆಡಿಎಸ್ ಅಭ್ಯರ್ಥಿ ಕಾರು ಅಡ್ಡಗಟ್ಟಿ ಗಲಾಟೆ ಪ್ರಕರಣ ಠಾಣೆ ಮೆಟ್ಟಿಲೇರಿದೆ. ನಿನ್ನೆ ಚಿತ್ರದುರ್ಗದ
ಚೇಳಗುಡ್ಡ ಬಡಾವಣೆಯಲ್ಲಿ ಇರ್ಫಾನ್ ಮತ್ತು ಆತನ ಬೆಂಬಲಿಗರು ರಘು ಆಚಾರ್ ವಾಹನವನ್ನ ತಡೆದು ಕೈ ಅಭ್ಯರ್ಥಿ ಕೆಸಿ ವೀರೇಂದ್ರ ಪಪ್ಪಿ ಪರ ಘೋಷಣೆ ಕೂಗಿ ಗಲಾಟೆ ಮಾಡಿದರು. ನಮ್ಮ ಬಡಾವಣೆಗೆ ಪ್ರಚಾರಕ್ಕೆ ಬರ ಕೂಡದು ಅಂತ ಬೆದರಿಕೆಯನ್ನ ಹಾಕಿದ್ರು. ಆದ್ರಿಂದ ಎಂಎಲ್ಸಿ ಜೆಡಿಎಸ್ ಅಭ್ಯರ್ಥಿ ರಘು ಆಚಾರ್ ದೂರನ್ನ ದಾಖಲಿಸಿದ್ದಾರೆ. ಶಾಸಕ ರಾಜುಗೌಡ ಗೆಲುವಿಗಾಗಿ ಅಭಿಮಾನಿಗಳು ದೇವರ ಮೊರೆ ಹೋಗಿದ್ದಾರೆ. ಅಭಿಮಾನಿ ಮಾಳಪ್ಪ ಎಂಬಾತ ರಣ ಬಿಸಿಲಿನಲ್ಲಿ ಎಣ್ಣೆ ವಡಿಗೇರ ಗ್ರಾಮದಿಂದ ಕೊಡೇಕಲ್ ಬಸವೇಶ್ವರ ದೇವಾಲಯದವರೆಗೆ ದೀರ್ಘದಂಡ ನಮಸ್ಕಾರವನ್ನು ಹಾಕಿದ್ದಾರೆ. ಚುನಾವಣೆ ಪ್ರಚಾರ ನಡುವೆ ಅಭಿಮಾನಿಯನ್ನ ಭೇಟಿಯಾದ ಶಾಸಕ ರಾಜುಗೌಡ ಅಭಿಮಾನಿಯ ಅಭಿಮಾನಕ್ಕೆ ಮನಸೋತರು. ಇಂತಹ ಅಭಿಮಾನಿಗಳನ್ನ ಪಡೆದುಕೊಂಡಿದ್ದು ನನ್ನ ದೈವ ಎಂದರು. ಇನ್ನುಳಿದ ಸುದ್ದಿಗಳನ್ನು ನೋಡೋಣ ಬ್ರೇಕ್ ಆದ್ಮೇಲೆ. ಹೈ ವೋಲ್ಟೇಜ್ ಸ್ಪರ್ಧೆಗಳ ಅವಲೋಕನ. ಆಳ ಅಗಲದ ರಾಜಕೀಯ ವರದಿಗಾರಿಕೆ, ನಿಷ್ಪಕ್ಷಪಾತ ವಿಶ್ಲೇಷಣೆ, ಯುವ ಉತ್ಸಾಹದ ಜೊತೆ ಅನುಭವಿ ತಂಡ. ಉಲ್ಲಾಸ್ ಅಗರಬತ್ತಿ ಅಂಡ್ ಡಾಬರ್ ರೆಡ್ ಪೇಸ್ಟ್ ಕೋ-ಪ್ರೆಸೆಂಟ್ಸ್ ಚುನಾವಣಾ ಚದುರಂಗ. ರಾಜಕಾರಣದ ಪ್ರಮುಖ ಆಶಯ ಸೇವೆ, ಸೇವೆಯ ಪ್ರತೀಕ ಮಹಿಳೆ. ಸೇವೆಯಿಂದ ಸಮಾಜಕ್ಕೆ ಶಕ್ತಿ, ಶಕ್ತಿಯ ಪ್ರತೀಕ ಮಹಿಳೆ. ಕುಟುಂಬ, ಸಮಾಜ, ವೃತ್ತಿ. ಮಹಿಳೆಯ ವ್ಯಾಪ್ತಿ ಅಪರಿಮಿತ. ಸಮಾಜದಲ್ಲಿ ಮಹಿಳೆಗೆ ಮಹಾನ್ ಸ್ಥಾನ. ಉಲ್ಲಾಸ್ ಅಗರಬತ್ತಿ ಅಂಡ್ ಡಾಬರ್ ರೆಡ್ ಪೇಸ್ಟ್ ಕೋ-ಪ್ರೆಸೆಂಟ್ಸ್ ಮಹಾನ್ ಮಹಿಳೆ. ಐದು ವರ್ಷಗಳ ರಿಪೋರ್ಟ್ ಕಾರ್ಡ್, ಸಾಧನೆ ಸಮಸ್ಯೆಗಳ ಮೌಲ್ಯಮಾಪನ. ಅವಲೋಕನ, ಅನಾವರಣ, ಕ್ಷೇತ್ರ ದರ್ಶನ, ಅಸೆಂಬ್ಲಿ ಅಖಾಡದ ಸಂಪೂರ್ಣ ಚಿತ್ರಣ. ಗೆದ್ದವರು ಸಾಧಿಸಿದ್ದೇನು, ಬಿದ್ದವರು ಹೇಳ್ತಿರೋದೇನು, ಮತದಾರನ ಮಾತು ಮನಸ್ಸೇನಿದೆ. ಇಲೆಕ್ಷನ್ ಬಂದಾಗ ನೆನಪು ಮಾಡ್ತಾರೋ, ಎಲ್ಲರೂ ತಕೋತಾರೋ, ಬಿಲ್ ತಕೊಂಡೋಗಿ ಮನೆ ಹಾಕೊಂಡಿರ್ತಾರೆ. ಎಲ್ಲಿ ನೋಡಿದ್ರೆ ಗುಂಡಿನೇ. ಈಗ ಗಾಡಿಗಳು ಒಂದ್ ರೌಂಡ್ ಹೋದ್ರೆ ಬರುವಾಗ ಎಲ್ಲ ಪಾರ್ಸಲ್ ಉದುರೋಗಿರುತ್ತೆ. ಅಧಿಕಾರಿಗಳು ಲೀಡರ್ಗಳು ಹೊಂದಾಣಿಕೆ ಮಾಡಿಕೊಂಡು ಜನರನ್ನ ಬಲಿಪಶು ಮಾಡ್ತಾ ಇದ್ದಾರೆ. ನಗರಸಭೆ ಆಗ್ಬಿಟ್ಟಿದೆ ಸರ್, ನಗರಸಭೆ ಈಗ ಬನ್ನಿ ಕರ್ಕೊಂಬಂದು ಶಾಸಕರು ಕರ್ಕೊಂಬಂದು ಕೇಳ್ಬೇಕು ಸರ್ ನೀವು. ಉಲ್ಲಾಸ್ ಅಗರಬತ್ತಿ ಅಂಡ್ ಡಾಬರ್ ರೆಡ್ ಪೇಸ್ಟ್ ಕೋ-ಪ್ರೆಸೆಂಟ್ಸ್ ಜನಮನ ಮತ. ಬಿಸಿ ಬಿಸಿ ಮಸಾಲೆ, ಬಿಸಿ ಬಿಸಿ ಚುನಾವಣೆ. ನಾನು ತಗೊಳ್ಳೋ ಫುಡ್ ದೇಶಕ್ಕೆ ಹಾಕೋಬಹುದು, ಎರಡೂ ಅಷ್ಟೇ ಇದೆ. ನಿಮ್ಮ ಸಿಂಬಲ್ ಏನು? ತೂತೋಡೆ. ಅಲ್ಲ, ಅವ್ರು ಕೊಡೋದು ಕೊಡ್ಲಿ, ಅದಕ್ಕೋಸ್ಕರ ಊಟ ಏನ್ ಪಾರ್ಸಲ್ ತರ್ತಿದ್ದೀರಾ? ನಾನ್ ಎಲೆಕ್ಷನ್ ನಿಂತ್ಕೊಂಡ್ರೆ ಪ್ರಾಣಿಗಳೆಲ್ಲರಿಗೂ ವೋಟ್ ಹಾಕೋ ಚಾನ್ಸ್ ಸಿಕ್ಕಿದ್ರೆ ಐ ಡೋಂಟ್ ಥಿಂಕ್ ಐ ಹ್ಯಾವ್ ಅ ಕೊಡಿ ಪರ್ಫೆಕ್ಟ್ ಉತ್ತರ, ನಾವು ನಿಮ್ಗೆ ಕೊಡ್ತೀವಿ ದೋಸೆ 18. ಉಲ್ಲಾಸ್ ಅಗರಬತ್ತಿ ಅಂಡ್ ಡಾಬರ್ ರೆಡ್ ಪೇಸ್ಟ್ ಕೋ-ಪ್ರೆಸೆಂಟ್ಸ್ ಚುನಾವಣೆ ಮಸಾಲೆ. ಚುನಾವಣೆ ಚದುರಂಗದ ಆಟದಂತೆ. ಸೋಲು ಗೆಲುವಿಗೆ ಕಾರಣ, ಮಾರ್ಗ ನೂರಾರು. ಇಲ್ಲಿ ಶಿಷ್ಟಾಚಾರ, ಲೆಕ್ಕಾಚಾರ ಎರಡೂ ಮುಖ್ಯ. ರೋಚಕ ಚದುರಂಗದಾಟದ ಎಲ್ಲ ಬಣ್ಣಗಳು. ಉಲ್ಲಾಸ್ ಅಗರಬತ್ತಿ ಅಂಡ್ ಡಾಬರ್ ರೆಡ್ ಪೇಸ್ಟ್ ಕೋ-ಪ್ರೆಸೆಂಟ್ಸ್ ಚುನಾವಣಾ ಚದುರಂಗ. ಪೊಲಿಟಿಷಿಯನ್ಗಳಿಗೆ ಪಂಚ್ ಕಜ್ಜಾಯ ರೆಡಿ. ವೆಲ್ಕಮ್ ಬ್ಯಾಕ್. ಉಳಿದ 5 ಸುದ್ದಿಗಳನ್ನ ಒಂದೊಂದಾಗಿ ನೋಡ್ತಾ ಹೋಗೋಣ.
ಹಾವೇರಿಯ ಬ್ಯಾಡಗಿ ಬಿಜೆಪಿ ಅಭ್ಯರ್ಥಿ ವಿರೂಪಾಕ್ಷಪ್ಪ ಬಳ್ಳಾರಿ ಮತ ಪ್ರಚಾರಕ್ಕಾಗಿ ಅಖಾಡಕ್ಕೆ ಇಳಿದಿದ್ದಾರೆ. ವಿರೂಪಾಕ್ಷಪ್ಪ ಬಳ್ಳಾರಿ ಬ್ಯಾಡಗಿ ತಾಲೂಕಿನ ಕಲ್ಲೆದೇವರ ತಾಂಡದಲ್ಲಿ ದೀಪ ಹಚ್ಚುವ ಮೂಲಕ ವಿಭಿನ್ನವಾಗಿ ಪ್ರಚಾರವನ್ನ ಮಾಡುತ್ತಿದ್ದಾರೆ. ದೇವಸ್ಥಾನ ಸೇರಿದಂತೆ ಗ್ರಾಮದ ಪ್ರಮುಖ ಬೀದಿಗಳಲ್ಲಿ ದೀಪ ಹಚ್ಚಿ ಮತಯಾಚನೆಯನ್ನ ಮಾಡಿ ಜನರನ್ನ ಸೆಳೆದಿದ್ದಾರೆ. ಬಸವೇಶ್ವರರು ಸಮಾನತೆಯ ಹರಿಕಾರರು. ಈ ಹಿನ್ನೆಲೆ ತಾಂಡದ ಜನರೊಂದಿಗೆ ಸಮಾನತೆಯ ಸಂದೇಶ ಸಾರುವ ಮೂಲಕ ಪ್ರಚಾರವನ್ನ ಮಾಡಿದ್ದಾರೆ. ಮತ್ತೊಂದು ಬಾರಿ ವಿರೂಪಾಕ್ಷಪ್ಪ ಬಳ್ಳಾರಿ ಅವರಿಗೆ ರಾಜ್ಯದಲ್ಲಿ ಚುನಾವಣಾ ಕಾವು ಜೋರಾಗಿದೆ. ಜೆಡಿಎಸ್ ಗೆಲುವಿಗಾಗಿ ಸಕಲ ಸಿದ್ಧತೆ ನಡೆಸ್ತಾ ಇದೆ. ಹೀಗಿರುವಾಗ ಕೊಪ್ಪಳ ನಗರ ಜೆಡಿಎಸ್ ಅಭ್ಯರ್ಥಿ ಗೆಲುವಿಗಾಗಿ ಅಭಿಮಾನಿಯೋರ್ವ ಗವಿಸಿದ್ದೇಶ್ವರ ಮಠದಲ್ಲಿ ದೀಡ್ ನಮಸ್ಕಾರ ಹಾಕಿದ್ದಾರೆ. ಎಚ್ಡಿ ಕುಮಾರಸ್ವಾಮಿ ಮುಖ್ಯಮಂತ್ರಿ ಆಗ್ಲಿ ಅಂತ ಸಂಜಯ್ ದಾಸ್ ಕೌಚಕೇರಿ ಎಂಬಾತ ದೀಡ್ ನಮಸ್ಕಾರ ಹಾಕಿ ಹರಕೆ ಹೊತ್ತಿದ್ದಾರೆ. ಮಾಜಿ ಸಿಎಂ ಎಚ್ಡಿ ಕುಮಾರಸ್ವಾಮಿಗೆ ಅನಾರೋಗ್ಯದಿಂದ ಆಸ್ಪತ್ರೆಗೆ ದಾಖಲಾಗಿದ್ದಾರೆ. ಆದ್ದರಿಂದ ಕನಕಪುರದಲ್ಲಿ ಕುಮಾರಸ್ವಾಮಿ ಆರೋಗ್ಯ ವೃದ್ಧಿಗಾಗಿ ಬೆಂಬಲಿಗರು ಪೂಜೆಯನ್ನು ಸಲ್ಲಿಸಿದ್ದಾರೆ. ಶಕ್ತಿ ದೇವತೆ ಕಬ್ಬಾಳಮ್ಮನಿಗೆ ಬೇಲದ ಕಾಯಿ ಹೊಡೆದು ಸೋಮವಾರದ ವಿಶೇಷ ಪೂಜೆಯನ್ನ ಸಲ್ಲಿಸಲಾಯಿತು. ನಮ್ಮ ನಾಯಕರಾದಂಥ ಎಚ್.ಡಿ. ಕುಮಾರಸ್ವಾಮಿ ಅವರು ಆಸ್ಪತ್ರೆಗೆ ಸೇರಿರೋದು ಎಲ್ರಿಗೂ ತಿಳಿದ ವಿಚಾರನೇ. ಹಾಗಾಗಿ ಅವರು ಆದಷ್ಟು ಬೇಗ ಗುಣಮುಖರಾಗಿ ಬಂದು ಎಂದಿನಂತೆ ಕಾರ್ಯಚಟುವಟಿಕೆಯಲ್ಲಿ ಭಾಗವಹಿಸಲಿ ಮತ್ತು ದೇವರು ಅವರಿಗೆ ಹೆಚ್ಚಿನ ಆರೋಗ್ಯ ಕೊಡಲಿ ಅಂತೇಳಿ ನಮ್ಮ ಸಮಸ್ತ ಚನ್ನಪಟ್ಟಣ ತಾಲೂಕು JDS ಬಂಧುಗಳ ಪರವಾಗಿ ನಾವು ಇವತ್ತು ತಾಯಿಗೆ ವಿಶೇಷ ಪೂಜೆಯನ್ನು ಆದಾಯ ಮೀರಿ ಅಕ್ರಮ ಆಸ್ತಿ ಗಳಿಕೆ ಆರೋಪದ ಹಿನ್ನೆಲೆಯಲ್ಲಿ ಬೆಂಗಳೂರು, ಚಿತ್ರದುರ್ಗ, ಕೋಲಾರ, ಬೀದರ್ನಲ್ಲಿ ಲೋಕಾಯುಕ್ತ ಅಧಿಕಾರಿಗಳು ರೇಡ್ ಮಾಡಿದ್ದಾರೆ. ಚಿತ್ರದುರ್ಗದಲ್ಲಿ ಬಿಬಿಎಂಪಿ AEE ಮನೆ, ಕೋಲಾರದಲ್ಲಿ ತಾಲೂಕು ಪಂಚಾಯಿತಿ ಇಒ, ಬೀದರ್ನಲ್ಲಿ ಸಣ್ಣ ನೀರಾವರಿ ಇಲಾಖೆ EE ಉಪ ತಹಶೀಲ್ದಾರ್ ವಿಜಯ್ ಕುಮಾರ್ ಸ್ವಾಮಿ ಮನೆ ಕಚೇರಿಯಲ್ಲಿ ಶೋಧ ನಡೆಸಲಾಗ್ತಾ ಇದೆ. ದಕ್ಷಿಣ ಕನ್ನಡ ಜಿಲ್ಲೆಯ 3 ಕಡೆ ಐಟಿ ದಾಳಿ ನಡೆದಿದ್ದು, ಮಾಜಿ ಸಚಿವ ಗಂಗಾಧರ ಗೌಡ ಮನೆ ಮೇಲೂ ಐಟಿ ದಾಳಿ ನಡೆದಿದೆ. ಇಂದು ವರನಟ ಡಾಕ್ಟರ್ ರಾಜ್ಕುಮಾರ್ ಅವರ 95ನೇ ಹುಟ್ಟುಹಬ್ಬ. ಕನ್ನಡಿಗರಿಗಾಗಿ, ಕನ್ನಡಿಗರಿಂದ ಕನ್ನಡಕ್ಕಾಗಿ ಬಾಳಿ ಬದುಕಿದ ಮೇರು ನಟ, ಹೆಮ್ಮೆಯ ಕನ್ನಡಿಗ, ಇತಿಹಾಸದಲ್ಲಿ ಶ್ರೇಷ್ಠ ನಟರಲ್ಲಿ ಒಬ್ಬರು ಡಾಕ್ಟರ್ ರಾಜ್ಕುಮಾರ್. ಮೆಚ್ಚಿನ ನಾಯಕನ ಹುಟ್ಟುಹಬ್ಬವನ್ನ ನಾಡಿನಾದ್ಯಂತ ರಾಜ್ ಅಭಿಮಾನಿಗಳು ಆಚರಿಸ್ತಾ ಇದ್ದಾರೆ. ಲಗ್ಗೆರೆಯಲ್ಲಿರುವ ಡಾಕ್ಟರ್ ರಾಜ್ ಸ್ಮಾರಕಕ್ಕೆ ಅಭಿಮಾನಿಗಳ ದಂಡೆ ಹರಿದು ಬರುತ್ತಿದ್ದು, ನೆಚ್ಚಿನ ನಟನಿಗೆ ನಮನವನ್ನ ಸಲ್ಲಿಸುತ್ತಿದ್ದಾರೆ. ಎಷ್ಟೇ ವರ್ಷ ಆದರೂ ಜನ ಮತ್ತು ಪ್ರೀತಿ ವಿಶ್ವಾಸ ಜನಗಳಿಂದ ಯಾವತ್ತೂ ಕಮ್ಮಿನೇ ಆಗಲ್ಲ, ಚೆನ್ನಾಗಿ ನಡೀತಾನೇ ಇದೆ. ಎಲೆಕ್ಷನ್ ಕೋಡ್ ಆಫ್ ಕಂಡಕ್ಟ್ರಿಂದ ಸ್ವಲ್ಪ ಕ್ರೌಡ್ನ ಕಮ್ಮಿ ಮಾಡಿಸಿದ್ದಾರೆ. ಇನ್ನು ಸರ್ಕಾರದಿಂದ ಫಂಕ್ಷನ್ ಆಗಬೇಕಾಗಿತ್ತು ಇವತ್ತು, ಅದು ಆಗಲಿಲ್ಲ. 1-2-3 ವರ್ಷ ಹಂಗಾಗಿತ್ತು. ಇನ್ನು ಅವರು ಮಾರ್ಗದರ್ಶನಗಳನ್ನೇ ನಾವು ತಗೊಂಡು ಹೋಗ್ತೀವಿ. ಇವತ್ತೊಂದು ವಿಶೇಷವಾದ ವೃಕ್ಷಧ್ವನಿ ಪ್ರಾಜೆಕ್ಟ್ ಅಂತ ನಮ್ಮ ಸ್ನೇಹಿತರೊಬ್ಬರು ಮಾಡಿ, ಯಾವ ಥರ ನೋಡಿ, ಈಗ ಮನುಷ್ಯರಿಗೊಂದು ಭಾಷೆ ಇದೆ. ನಮ್ಮ ತಂದೆಯವರು ಗಿಡದ ಹತ್ರ ಹೋಗಿ ಮಾತಾಡ್ತಿದ್ರು, ಹೂ ಬಗ್ಗೆ ಎಷ್ಟು ಚೆನ್ನಾಗಿ ಬೆಳೆದಿದೆ ಯಾಕಂತ ನೀನು ಅಂತ ಹೇಳಿ, ಇದರ ಜೊತೆ ಬೆಳೆ ಬೆಳೆದಾಗೆಲ್ಲ ಹೋಗಿ ಮಾತಾಡೋರು. ಇವತ್ತು ಅದೊಂದು ಸೈನ್ಸ್ ಆಗಿದೆ ನೋಡಿ, ಮಾಡರ್ನ್ ಟೆಕ್ನಾಲಜಿ ಆಗಿದೆ. ಅದನ್ನು ರೆಕಾರ್ಡ್ ಮಾಡೋರು ಅಂದರೆ ಅದನ್ನು ಒಂದು ರೆಕಾರ್ಡ್ ಮಾಡ್ತಾರೆ, ಆ ವೇವ್ಸಿಂದ ಅದು ಇನ್ಸ್ಟ್ರೂಮೆಂಟಾಗಿ ಕನ್ವರ್ಟ್. ಇದಾಗಿತ್ತು ಈ ಹೊತ್ತಿನ 30 ನಿಮಿಷ 30 ಸುದ್ದಿ. ನೋಡ್ತಾ ಇರಿ ನ್ಯೂಸ್ 18. ಜಾಲ ನಮ್ಮದು, ಬಲ ನಿಮ್ಮದು.
Headlines present